ಮತ್ತು ಹೈದರಾಬಾದ್ ರಲ್ಲಿ ಸಮೀಪದಲ್ಲಿ ನಾವು ನೋಡೋಕೆ ಹೋದರೆ 6 ಗಂಟೆ 26 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ನಮ್ಮ ಬೆಂಗಳೂರಲ್ಲಿ ಎಷ್ಟೊತ್ತು ಗ್ರಹಣದ ಆಚರಣೆ ಹೇಗೆ ಮಾಡಬೇಕು, ಇದು ಬಹಳ ಮುಖ್ಯವಾಗಿರುವಂಥದ್ದು. ನಮ್ಮ ಬೆಂಗಳೂರಲ್ಲಿ ಪ್ರಾರಂಭ ಆಗೋದೇ 6 ಗಂಟೆ 32 ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ. 6 ಗಂಟೆ 47 ನಿಮಿಷದವರೆಗೂ ಇರಲಿಕ್ಕಿರುತ್ತೆ. ಹಾಗಾಗಿ ಆ ಒಂದು ಪ್ರದೇಶಗಳಲ್ಲಿ ಅದರದೇ ಆದಂಥ ಸೂರ್ಯೋದಯದ ಲೆಕ್ಕಾಚಾರದ ಮೇಲೆ ಒಂದಷ್ಟು ನಿಮಿಷಗಳು ವ್ಯತ್ಯಾಸ ಆಗ್ಬೋದು. ಗಂಟೆಗಳವರೆಗೂ ವ್ಯತ್ಯಾಸ ಆಗೋದಿಲ್ಲ, ಒಂದಷ್ಟು ನಿಮಿಷಗಳು ವ್ಯತ್ಯಾಸ ಆಗಬಹುದು. ಹಾಗಾಗಿ ಗ್ರಹಣದ ಆಚರಣೆ ಅಂತ ಬಂದಾಗ ನಮ್ಮ ಭಾರತ ಕಾಲಮಾನದ ಪ್ರಕಾರದಲ್ಲಿ 6 ಗಂಟೆ 19 ನಿಮಿಷದಿಂದ 6 ಗಂಟೆ 47 ನಿಮಿಷದವರೆಗೂ ಸಹ ಗ್ರಹಣದ ಗೋಚರ ಇರುತ್ತೆ. ಗುರುಜಿ, ನೀವು ಟೈಮಿಂಗ್ಸ್ ಹೇಳ್ತಾ ಇದ್ರಿ. ನಾವು ಹೌದು, ನಮಗೆ ಇಲ್ಲಿ ಗೋಚರ ಆಗುವಂಥದ್ದು ಅಥವಾ ನಮಗೆ ನೇರವಾಗಿ ನೋಡೋದಕ್ಕೆ ಅಥವಾ ಫೀಲ್ ಆಗೋದು ಅಂತ ಬಂದಾಗ ಒಂದು 20ರಿಂದ 25 ನಿಮಿಷ ಆಗಬಹುದು ಅಂತ. ಬಟ್ ನಾವು ಒಟ್ಟಾರೆಯಾಗಿ ಈ ಗ್ರಹಣದ ಸಮಯವನ್ನು ನೋಡಿದಾಗ 3:26ರಿಂದ 6:15 ತನಕ ಅಂತಂದ್ರೂ 3 ಗಂಟೆಗಳ ಕಾಲ ಇದೊಂದು ಗ್ರಹಣದ ಸಂದರ್ಭ ಅಂತ. ಅಂದರೆ ಇದು ಸ್ವಲ್ಪ ದೀರ್ಘದ ಸಮಯ ಅಂತ ಕೂಡ ಕರೀತಾರೆ, ದೀರ್ಘದ ಸಮಯದ ಗ್ರಹಣ ಅಂತ. ಇದೇನಾದ್ರೂ ಪರಿಣಾಮ ಬೀರುತ್ತಾ? ಆಮೇಲೆ ನಾವು ಈ ಹೆಸರನ್ನ ನೋಡ್ತಾ ಇದ್ದ ಹಾಗೇನೆ ಎಲ್ರಿಗೂ ಒಂದು ಭಯ, ಕೇತುಗ್ರಸ್ತ, ರಕ್ತಚಂದ್ರ ಗ್ರಹಣ ಹೀಗೆಲ್ಲ ಹೇಳ್ತಾ ಇದ್ದಾರೆ. ಹೆಸರೇ ಒಂದು ರೀತಿಯಾಗಿ ಏನೋ ಒಂದನ್ನು ಸೂಚಿಸುತ್ತಾ ಇದೆ ಅನ್ನೋ ರೀತಿಯಲ್ಲಿ ಈ ಹೆಸರಿಗೆ ಮತ್ತು ಈ ಗ್ರಹಣಕ್ಕೆ ಸಂಬಂಧಪಟ್ಟಂತೆಗೆ ಏನಾದರೂ ಬಹಳ ಪರಿಣಾಮ, ಅಡ್ಡ ಪರಿಣಾಮ, ದುಷ್ಪರಿಣಾಮ ಈ ಥರದ್ದು ಏನಾದರೂ ಇದೆಯಾ ಗುರೂಜಿ? ಖಂಡಿತ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ಗ್ರಹ ಬದಲಾವಣೆ ಅಥವಾ ಗ್ರಹದ ಒಂದಷ್ಟು ತೀವ್ರತೆ ನಮ್ಮ ಮನುಷ್ಯನ ಮೇಲೆ ಯಾವ ರೀತಿ ಬೀಳುತ್ತೆ, ಒಂದಷ್ಟು ಲೆಕ್ಕಾಚಾರ ನೋಡಿ. ಸಾಮಾನ್ಯವಾಗಿ ಗ್ರಹಣದ ವಿಚಾರದ ಒಂದು ಲೆಕ್ಕಾಚಾರ ಸೈಡಲ್ಲಿ ಇಟ್ಟಾದ್ರೆ ನಾನು ಹಿಂದೆ ಮಾತನಾಡೋಗೂ ಹೇಳ್ತಾ ಇದ್ದೆ, ವರ್ಷದ ಪ್ರಾರಂಭದಲ್ಲಿನೂ ಇದೇ ವಿಚಾರದಲ್ಲಿ ಮಾತನಾಡಿದ್ದೀನಿ ನೋಡಿ. ಯಾವಾಗ ಕುಜ ರಾಹು ಸಂಯೋಗ ಆಗುತ್ತೆ, ನಾವು ಹಿಂದೇನು ಕಳೆದ 10-15 ವರ್ಷಗಳಿಂದನೂ ಈ ಕೆಲವೊಂದು ಗ್ರಹಗಳ ಸಂಯೋಗದಿಂದ ಒಂದಷ್ಟು ಪ್ರಕೃತಿ ಮೇಲೆ ಆಗಿರುವಂತ ಬದಲಾವಣೆಗಳು ನಾವು ನೋಡ್ತಾ ಇದ್ದೀವಿ ನೋಡಿ. ಮೊನ್ನೆ ನಡೆದಂತ ಘಟನೆಗಳು, ಈ ಕುಜ ಯಾವಾಗ ಪರಮೋಚ್ಚ ಸ್ಥಾನದಲ್ಲಿ ಮಕರ ರಾಶಿಯಿಂದ ಕುಂಭರಾಶಿಗೆ ಪ್ರವೇಶ ಮಾಡ್ತಾನೋ ಅಂತ ಸಂದರ್ಭದಲ್ಲಿ ಈ ಕುಂಭರಾಶಿಗೆ ರಾಹು ಮತ್ತೆ ರವಿ ಮತ್ತೆ ಬುಧ ಶುಕ್ರರ ಸಂಯೋಗ ಇತ್ತು. ಸೊ ಈಗ ಗ್ರಹಣ ಸಂಭವಿಸ್ತಾ ಇರುವಂತಹ ಸಂದರ್ಭದಲ್ಲಿ ಈ ಶುಕ್ರ ಪರಮೋಚ್ಚ ಸ್ಥಾನಕ್ಕೆ ಮೀನರಾಶಿಗೆ ಪ್ರವೇಶ ಆಗ್ಬಿಟ್ಟಿದ್ದಾನೆ. ಸೊ ಯಾವಾಗ ಈ ಗ್ರಹಗಳು 4 ಗ್ರಹಗಳ ಸಂಯೋಗ ಒಂದಷ್ಟು ದೇಶದ ಮೇಲೆ ಯುದ್ಧಗಳು ಪ್ರಾರಂಭ ಆಯಿತು. ಇವಾಗೂ ನಿಂತಿಲ್ಲ, ಒಂದಷ್ಟು ದೊಡ್ಡ ವ್ಯಕ್ತಿಗಳನ್ನ ಕಳ್ಕೊಂಡಿದ್ದೀವಿ. ಅಂದ್ರೆ ಭಾರಿ ಅಗ್ನಿ ಅವಘಡಗಳು ಉಂಟಾಗುತ್ತೆ, ಒಂದಷ್ಟು ಯುದ್ಧಗಳು, ಕ್ರೋಧ ಭಾವನೆಗಳು ಉಂಟಾಗುವಂತ ಸಾಧ್ಯತೆ ಇರುತ್ತೆ. ಇದು ಗ್ರಹಗಳ ಚಲನವಲನಗಳಿಂದನೇ ಈ ರೀತಿ ಪ್ರಭಾವ ಬಿದ್ದಿರುವಂತದ್ದಿದೆ. ಇನ್ನು ಗ್ರಹಣ ಸಂಭವಿಸುವಂತಹ ಸಂದರ್ಭ ಅಥವಾ ಗ್ರಹಣ ಆದ ಮೇಲೆ ಆದಂತಹ ಒಂದಷ್ಟು ಪರಿಣಾಮಗಳು ತೀವ್ರತೆ ಜಾಸ್ತಿ ಇರುತ್ತೆ. ಇವಾಗಲೇ ಹೇಳ್ತಾ ಇದ್ರಿ ಚಂದ್ರ ಮನಸ್ಸಿನ ಕಾರಕ ಅಂತ. ಹೌದು, ಯಾಕಂತ ಹೇಳಿದ್ರೆ ಚಂದ್ರ ಮನಸ್ಸಿನ ಮೇಲೆ ಕ್ರೋಧ ಭಾವನೆಗಳನ್ನು ಉಂಟು ಮಾಡುತ್ತೆ. ಮತ್ತೆ ಈ ಚಂದ್ರ ಜಾತಕದಲ್ಲಿ ಕೆಟ್ಟಿದ್ರೂ ಸಹ ಒಂದಷ್ಟು ನನ್ನ ಕೈಲಿ ಏನೂ ಆಗೋದಿಲ್ಲ, ಮಾನಸಿಕ ಖಿನ್ನತೆಗೆ ಹೋಗುವಂಥದ್ದು, ಡಿಪ್ರೆಷನ್ಗೆ ಹೋಗುವಂಥದ್ದು, ಈ ತರದ್ದು ಒಂದಷ್ಟು ಪರಿಣಾಮ ಬೀಳುತ್ತೆ. ಮತ್ತೆ ಚಂದ್ರನ ಮಾತೃಕಾರಕ ಅಂತ ಹೇಳ್ತೀವಿ. ಈಗಾಗಲೇ ಕೇತು ಗ್ರಸ್ತವಾಗಿರುವಂಥದ್ದಿದೆ ಈ ಗ್ರಹಣ ಸಂದರ್ಭದಲ್ಲಿ. ಯಾವಾಗ ಈ ರೀತಿ ಗ್ರಹಣಕ್ಕೆ ಚಂದ್ರ ಹೀಡಾಗ್ತಾನೋ ಒಂದಷ್ಟು ರಾಶಿಗಳ ವಿಚಾರದಲ್ಲಿ ನಾವು ನೋಡೋಕೋದ್ರೆ ತಾಯಿ ಮಗನ ಅಥವಾ ಮಗಳ ನಡುವೆ ಬಾಂಧವ್ಯತೆಯಲ್ಲಿನೂ ತೊಂದರೆಗಳು ಆಗುವಂಥದ್ದಿರುತ್ತೆ. ಮತ್ತೆ ಒಂದಷ್ಟು ಅನಾರೋಗ್ಯಕ್ಕೆ ಒಳಗಾಗುವಂಥದ್ದಿರುತ್ತೆ, ಒಂದಷ್ಟು ಶತ್ರುಗಳ ಭಾವನೆ ಹೆಚ್ಚಾಗುವಂಥದ್ದಿರುತ್ತೆ. ಯಾಕಂದ್ರೆ ಶತ್ರುಗಳಿಂದ ತೊಂದರೆಗಳಾಗುತ್ತೆ. ಈ ಮನಸ್ಸಿನ ಮೇಲೆ ಪರಿಣಾಮ ಬಿದ್ದಾಗ ಯಾರ ಹತ್ರನ ಹೋಗಿ ಜಗಳ ಮಾಡ್ಕೊಳ್ಳುವಂಥದ್ದು ಅಥವಾ ಏನೋ ಮಾತನಾಡುವಂತಹ ಸಂದರ್ಭದಲ್ಲಿ ಏನೋ ಬೈಯುವಂಥದ್ದಾಗಬಹುದು. ಈ ತರದಂತಷ್ಟು ಮನಸ್ಥಿತಿಗಳು ಪರಿಣಾಮ ಬೀಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಚಂದ್ರ ಒಂದಷ್ಟು ಪ್ರಭಾವದಿಂದ ರಾಶಿಗಳ ಮೇಲೆ, ಪ್ರಕೃತಿಯ ಮೇಲೆ ಒಂದಷ್ಟು ರಾಜಕೀಯ ಭವಿಷ್ಯ ಬದಲಾವಣೆ ಆಗುವಂತ ಸಾಧ್ಯತೆಗಳು ನಾವು ಈ ಗ್ರಹಣದಿಂದ ನೋಡ್ಲಿಕ್ಕಿರುತ್ತೆ. ಯಾಕಂತ ಹೇಳಿದ್ರೆ ಈ ಗ್ರಹಣ ಏನ್ ಸಂಭವಿಸ್ತಾ ಇದೆ ಇದೊಂದಷ್ಟು ತೀವ್ರ ಹೆಚ್ಚು ಪರಿಣಾಮ ಬೀಳುವಂತದ್ದು ಮುಂದಿನ ದಿನದ ಒಂದು ಸೂಚನೆ ಅಂತ ಹೇಳಬಹುದು. ಓಕೆ ಗುರುಜಿ, ಈ ಚಂದ್ರಗ್ರಹಣದಿಂದ ಯಾವ ರಾಶಿಯವರಿಗೆ ಯಾವ ತರದ ಪರಿಣಾಮ ಬರುತ್ತೆ ಅದನ್ನೆಲ್ಲ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು